ಇನ್ನು ಡಿಸೆಂಬರ್ 31ರಂದು ಬೆಂಗಳೂರಿನ ಎಲ್ಲ ಫ್ಲೈಓವರ್ಗಳು ಬಂದಿರುತ್ತೆ. ಡಿಸೆಂಬರ್ 31ರಂದು ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ ಬಂದ್. ಏರ್ಪೋರ್ಟ್ ಫ್ಲೈಓವರ್ಗಳಲ್ಲಿ ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ ಫ್ಲೈಓವರ್ಗಳಲ್ಲಿ ಬೈಕ್ಗಳ ಸಂಚಾರಕ್ಕೆ ನಿರ್ಬಂಧ. ಕಾರ್ಗಳು ಹೋಗ್ಬೋದು, ಬಸ್ಗಳು ಓಡಾಡ್ಬೋದು. ಎಲ್ಲಿ? ಏರ್ಪೋರ್ಟ್ ರಸ್ತೆಯಲ್ಲಿ ಬರುವ ಫ್ಲೈಓವರ್ಗಳು, ಲೈಕ್ ಈ ಹೆಬ್ಬಾಳ ಫ್ಲೈಓವರ್ ಎಲ್ಲ ಇದೆಯಲ್ಲ, ಅಲ್ಲಿ ಕಾರು ಬಸ್ಗಳಿಗೆ ಮಾತ್ರ ಅನುಮತಿ. ಉಳಿದಂತೆ ಬೆಂಗಳೂರಿನಾದ್ಯಂತ ಇರುವ ಎಲ್ಲ ಫ್ಲೈಓವರ್ಗಳು ಕೂಡ ಬಂದಿರುತ್ತೆ. ಅದನ್ನು ಕೂಡ ಈ ಸರ್ತಿ ನಿಯಮ ತಗೊಂಡಿದ್ದಾರೆ. ಗೊತ್ತಿಲ್ಲ, ಯಾರೋ ಕೂಡೋದು, ಮೇಲ್ಗಡೆ ಗಾಡಿ ಓಡಿಸೋದು, ಕೆಳಗೆ ಬೀಳೋದು, ಏನು ಬೇಕಾದರೂ ಆಗ್ಬೋದು. ಬೆಂಗಳೂರಿನಲ್ಲಿ ನಾವು ಇದನ್ನು ನೋಡ್ತಾನೇ ಇರ್ತೀವಿ. ಪೊಲೀಸರು ಕಣ್ ತಪ್ಪಿಸಿ ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಕೊನೆಗೆ ಅವರ ಜೀವಕ್ಕೆ ಕಂಟಕ ತಂದ್ಕೋತಾರೆ. ಹಾಗಾಗಿ ಫ್ಲೈಓವರ್ಗಳು ನಿಮಗೆ ಕೋವಿಡ್ ಟೈಮಲ್ಲಿ ನೆನಪಿರಬೇಕು, ರಾತ್ರಿ ಆಯಿತು ಅಂದರೆ ಎಲ್ಲ ಫ್ಲೈಓವರು ಕ್ಲೋಸ್ ಮಾಡಿಬಿಡೋರು ಆ ಲಾಕ್ಡೌನ್ ಇದ್ದಂತಹ ಸಂದರ್ಭದಲ್ಲಿ. ಈಗ ಅವತ್ತು 31ನೇ ತಾರೀಕು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ಗಳನ್ನು ಬೆಂಗಳೂರಿನಾದ್ಯಂತ ಬಂದ್ ಮಾಡ್ತಾರೆ. ನೀವೇನಿದ್ರು ಸರ್ವಿಸ್ ರೋಡ್ ಕೆಳಗಡೆ ಓಡಾಡ್ಕೋಬೇಕಷ್ಟೇ, ಅದು ನಿಮ್ಮ ಗಮನಕ್ಕಿರಲಿ. ಆಮೇಲೆ ಎಷ್ಟೋ ಜನರಿಗೆ ಫ್ಲೈಓವರ್ ಬಿಟ್ಟು ಕೆಳಗಡೆ ಓಡಾಡೋಕ್ಕೆ ಬರಲ್ಲ, ರೂಟೇ ಗೊತ್ತಾಗಲ್ಲ. ಸೊ ಬಿ ಕೇರ್ಫುಲ್ ಅಂಥ ಸಂದರ್ಭಗಳಲ್ಲಿ. ಹಾಗಾಗಿ ಆ ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ರಾತ್ರಿ ಹೊತ್ತು ಯಾರೋ ಎಲ್ಲೆಲ್ಲಿ ಓಡಾಡ್ತೀರಾ, ಓಡಾಡುವಂಥವರು ಕೇರ್ಫುಲ್ ಆಗಿರಿ ಅವತ್ತಿನ ದಿನ ರಾತ್ರಿ. ಇನ್ನು ಈ ಬಾರಿ ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಈ ಸರ್ತಿ ಪೊಲೀಸ್ ಸರ್ಪಗಾವಲು. ಭದ್ರತೆಗಾಗಿ 20,000ಕ್ಕೂ ಹೆಚ್ಚು ಪೊಲೀಸರನ್ನ ಬೆಂಗಳೂರಿನಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ. 4 ಕಂಟ್ರೋಲ್ ರೂಮು, 78 ವಾಚ್ ಟವರ್ಗಳ ನಿರ್ಮಾಣ, ಕುಡಿದು ತೂರಾಡೋರನ್ನು ಕರ್ಕೊಂಡು ಹೋಗೋದಕ್ಕೆ 46 ಆ್ಯಂಬುಲೆನ್ಸು, 164 ಮಹಿಳಾ ಸಹಾಯ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಈ ಭಾಗದಲ್ಲಿ ಜನ ಸೇರೋದು ಜಾಸ್ತಿ. ಹಾಗಾಗಿ ಇಲ್ಲೆಲ್ಲ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. 20,000 ಜನ ಪೊಲೀಸರು ಬೆಂಗಳೂರಿನಲ್ಲಿ. 4 ಕಂಟ್ರೋಲ್ ರೂಮ್ ಇದೆ, ಕಂಟ್ರೋಲ್ ರೂಮ್ ನಂಬರು ಕೊಡ್ತಾರೆ ನಿಮಗೆ. 78 ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಕುಡಿದು ತೂರಾಡೋರನ್ನ ನಾವೇ ಕರ್ಕೊಂಡೋಗಿ ಮನೆಗೆ ಬಿಡ್ತೀವಿ ಅಂತ ಹೇಳ್ತಾರೆ. 164 ಮಹಿಳಾ ಸಹಾಯ ಕೇಂದ್ರಗಳಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಫ್ಲೈಓವರ್ಗಳನ್ನು ಬಂದ್ ಮಾಡೋದರಿಂದ ಹಿಡಿದು 20,000 ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥದ್ದು ಯಾವ ರೀತಿ, ಎಲ್ಲೂ ಅಹಿತಕರ ಘಟನೆ ನಡೆಯದಂತೆ ಯಾವ ರೀತಿ ಪೊಲೀಸರ ಪ್ಲಾನ್ ಅಂತ? ಹಾಗಾದರೆ ಅರವಿಂದ್, ಹೊಸ ವರ್ಷಕ್ಕಾಗಿ ಪೊಲೀಸರು ಒಂದಷ್ಟು ಮಾರ್ಗಸೂಚಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿನ ಲೋಕಲ್ ಈ ಹಿಂದೆ ಕೆಲಸ ಮಾಡಿದಂತಹ ಪೊಲೀಸರು ಇರ್ಬೋದು, ಮತ್ತು ಈಗಿನ ಪೊಲೀಸರ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ಮತ್ತು ಸ್ಪಾಟ್ ಇನ್ವೆಸ್ಟಿಗೇಷನನ್ನು ಮಾಡಿ ಎಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದರ ಆಧಾರದ ಮೇಲೆ ಈ ಒಂದು ಮಾರ್ಗಸೂಚಿಗಳನ್ನು ಹೊರಡಿಸುವ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಫ್ಲೈಓವರ್ಗಳನ್ನು ಗುರುತು ಮಾಡಿದ್ದಾರೆ. ಎಕ್ಸೆಪ್ಟ್ ಏರ್ಪೋರ್ಟ್ ರೋಡನ್ನು ಹೊರತುಪಡಿಸಿ ಎಲ್ಲ ಈ ಒಂದು ಫ್ಲೈಓವರ್ಗಳು ರಾತ್ರಿ 10 ಗಂಟೆಯ ನಂತರ ಬಂದ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಏರ್ಪೋರ್ಟ್ ರಸ್ತೆಯಲ್ಲಿ ದ್ವಿಚಕ್ರ ವಾಹನಕ್ಕೆ ಅವಕಾಶ ಇರೋದಿಲ್ಲ, ಅವರು ಸರ್ವಿಸ್ ರಸ್ತೆಯಲ್ಲಿ ಹೋಗಬೇಕು. ಅದನ್ನು ಹೊರತುಪಡಿಸಿದ್ರೆ ನೈಸ್ ರಸ್ತೆಯಲ್ಲೂ ಕೂಡ ದ್ವಿಚಕ್ರ ವಾಹನಗಳಿಗೆ ಸಂಪೂರ್ಣ ನಿಷೇಧವನ್ನು ಹೇರುವ ಕೆಲಸವನ್ನು ಪೊಲೀಸರು ಅವತ್ತು ರಾತ್ರಿ ಮಾಡಲಿದ್ದಾರೆ. ಇನ್ನು ವಿಚಾರ ಏನಂತ ಹೇಳಿದ್ರೆ, ಇಡೀ ಅವತ್ತು ರಾತ್ರಿ ಸುಮಾರು 163 ಕಡೆ ಪೊಲೀಸರು DD ಚೆಕ್ ಪಾಯಿಂಟ್ ಅನ್ನು ಹಾಕಿ ಅಲ್ಲಿ ತಪಾಸಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಾರೆ. ಮತ್ತೆ ಈ 92ಕ್ಕೂ ಹೆಚ್ಚು ಕಡೆ ಈ ಒಂದು ಎಲ್ಲಿ ವೀಲಿಂಗ್ ಮಾಡ್ತಾರೆ ಅನ್ನೋ ಸ್ಪಾಟ್ಗಳನ್ನು ಗುರುತು ಮಾಡಲಾಗಿದೆ. ಅವತ್ತು ಹೊಸ ವರ್ಷದ ದಿನ ಅವ್ರ ಹೆಣ್ಣೆ ಮತ್ಲಲ್ಲಿ ಇರ್ತಾರೋ ಅಥವಾ ಜೋಶಿಗೆ ಮಾಡ್ತಾರೋ ಅಥವಾ ಅವ್ರಿಗೊಂಥರ ಅದು ಖಯಾಲಿಯೋ ಏನೋ ಗೊತ್ತಿಲ್ಲ, ಸಾಕಷ್ಟು ಜನ ಈ ವೀಲಿಂಗ್ ಅನ್ನ ಮಾಡುವ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಅದನ್ನ ತಡೆಗಟ್ಟೋದಕ್ಕೆ ಈ ವೀಲಿಂಗ್ ಅನ್ನ ನಡೆಸ್ತಕ್ಕಂಥ ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಮಾಡಲಾಗಿದೆ. ಅಂತ ಏರಿಯಾಗಳಲ್ಲೂ ಕೂಡ ಮೆನ್ನನ್ನ ಡಿಪ್ಲಾಯ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಅವತ್ತು MG ರಸ್ತೆಗೆ ಯಾರ್ಯಾರು ಬರ್ತಾರೋ ರಾತ್ರಿ 10 ಗಂಟೆಯ ನಂತರ MG ರಸ್ತೆಯ ಮೆಟ್ರೋ ನಿಲ್ದಾಣ ಏನಿದೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸುವ ಕೆಲಸವನ್ನ ಮಾಡ್ತಾರೆ
ಮಾಡಿದ್ದಾರೆ. ಅಂದ್ರೆ ಯಾರು ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆಗೆ ಬರುವಂತವರು ಟ್ರಿನಿಟಿ ಜಂಕ್ಷನ್ ನಲ್ಲಿ ಇಳಿದುಕೊಂಡು ವಾಪಸ್ ನಡೆದುಕೊಂಡು ಬರಬೇಕು, ಇಲ್ಲ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಇಳಿದು ಮುಂದಕ್ಕೆ ನಡೆದುಕೊಂಡು ಬರಬೇಕು. ಹೀಗಾಗಿ 10 ಗಂಟೆಯ ನಂತರ ಸಂಪೂರ್ಣವಾಗಿ ಬಂದ್ ಮಾಡಿಸುವ ಕೆಲಸವನ್ನ ಮಾಡ್ತಾರೆ. ಕಳೆದ ವರ್ಷ 3 ಲಕ್ಷ ಕ್ರೌಡ್ ಬಂದಿತ್ತು ಅಂತೇಳಿ ಅಂದಾಜನ ಮಾಡಲಾಗಿದೆ. ಹೀಗಾಗಿ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಬಳಿಕ ಒಂದಷ್ಟು ಪೊಲೀಸರು SOP ಯನ್ನ ಬಿಡುಗಡೆ ಮಾಡಿದ್ರು, ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಈ ವರ್ಷ ಕ್ರೌಡ್ ಜಾಸ್ತಿ ಆಗ್ತಿದೆ ಅಂತೇಳಿ ಅಂದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಯಾವಾಗ ಅದು ಅನ್ನಿಸ್ತೋ ಆಗ ಸಂಪೂರ್ಣವಾಗಿ MG ರೋಡು, ಬ್ರಿಗೇಡ್ ರೋಡು, ರೆಸಿಡೆನ್ಷಿಯಲ್ ರಸ್ತೆ ಇಲ್ಲೆಲ್ಲ ಕಡೆ ಸಂಪೂರ್ಣವಾಗಿ ಕ್ರೌಡ್ಗೆ ಒಳಗೆ ಬರೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಯಾರು ಬಂದಿರ್ತಾರೋ ಅಂಥವ್ರು ವಾಪಸ್ ಹೋಗ್ಬೇಕು, ಅಂಥವ್ರನ್ನ ಮುಲಾಜಿಲ್ದೆ ವಾಪಸ್ ಕಳಿಸ್ತೀವಿ ಅನ್ನೋ ಮಟ್ಟಕ್ಕೂ ಕೂಡ ಪೊಲೀಸರು ಹೇಳ್ತಿದ್ದಾರೆ. ಹೀಗಾಗಿ ಮಹಿಳೆಯರ ರಕ್ಷಣೆ ಜೊತೆಗೆ ಸೆಲೆಬ್ರೇಷನ್ಗೆ ಬಂದಂಥವ್ರು ಆರಾಮಾಗಿ ಹೋಗ್ಬೇಕು. ಮತ್ತೆ ಯಾರು ಈ ಬೆಂಗಳೂರಿನ ಹೋಟೆಲ್ಗಳಿರ್ಬೋದು, ಪಬ್ ಇರ್ಬೋದು, ಬಾರು, ರೆಸ್ಟೋರೆಂಟು ಇವುಗಳ ಅವಧಿ ಏನಿದೆ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಅವರು ಸೇವೆಯನ್ನ ನೀಡೋದಕ್ಕೆ ಅವಕಾಶ ಇದೆ. 1 ಗಂಟೆಯ ನಂತರ ಅವರ ಸೇವೆಯ ವಿಸ್ತರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈಗ ಮುಖ್ಯಮಂತ್ರಿಗಳಿಗೆ ಹೋಟೆಲ್ ಅಸೋಸಿಯೇಷನ್ ಅವರು ಒಂದು ಮನವಿಯನ್ನ ಕೊಟ್ಟಿದ್ರು, ಬೆಳಗಿನ ಜಾವದವರೆಗೂ ವಿಸ್ತರಣೆ ಮಾಡಬೇಕು ಅಂತ ಹೇಳಿ. ಆದರೆ ಪೊಲೀಸರು ಅದಕ್ಕೆ ಒಪ್ಪಿಲ್ಲ. ಹೀಗಾಗಿ 1 ಗಂಟೆಯ ಒಳಗೆ ಎಲ್ಲ ಪ್ರತಿಯೊಂದು ಹೋಟೆಲು, ಬಾರು, ರೆಸ್ಟೋರೆಂಟು, ಪಬ್ಬು ಎಲ್ಲವೂ ಕೂಡ ಬಂದಾಗಬೇಕು. ಹೀಗಾಗಿ ಯಾರು ಪಾರ್ಟಿಯನ್ನ ಮಾಡಿ ಹೊರಗಡೆ ಬರ್ತಾರೋ ಅಂಥವ್ರು ಯಾರು ನಿಂತ್ಕೊಳ್ಳೋದಕ್ಕೂ ಆಗ್ತಿರಲ್ವೋ ಅಂಥವ್ರಿಗೆ ಒಂದಷ್ಟು ಪಿಕಪ್ ಪಾಯಿಂಟ್ ಎಲ್ಲೆಲ್ಲಿ BMTC ಬಸ್ಗಳು ಬಂದು ನಿಂತಿರುತ್ತೆ, ಖಾಸಗಿ TTಗಳನ್ನು ಈಗಾಗಲೇ ಪೊಲೀಸರು ವ್ಯವಸ್ಥೆ ಮಾಡಿಟ್ಟು ಇಡುವ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಕಾಸು ಕೊಟ್ಟು ಇವರು ಅವರವರ ಏರಿಯಾಗಳು ಎಲ್ಲಿರುತ್ತೋ ಅಂತ ಕಡೆ ಹೋಗುವ ಕೆಲಸವನ್ನ ಕೂಡ ಮಾಡಬಹುದು. ಹೀಗಾಗಿ ಇಡೀ ರಾತ್ರಿ 20,000 ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಬಾರ್ದು, ಹೆಣ್ಮಕ್ಳ ಸುರಕ್ಷತೆಗೆ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಜಾಗೃತರಾಗಿ ಒಂದಷ್ಟು ಪ್ಲಾನ್ ಅನ್ನ ಮಾಡಿಟ್ಕೊಂಡಿದ್ದಾರೆ. ಅದನ್ನು 31ನೇ ತಾರೀಕು ಮತ್ತೆ ಇಡೀ ರಾತ್ರಿ 1ನೇ ತಾರೀಕಿನ ಬೆಳಗಿನ ಜಾವ ಏನಿದೆ ಅದು ಸಂಪೂರ್ಣವಾಗಿ ನಿಭಾಯಿಸುವ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಟ್ಟಿಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಪೊಲೀಸರು ತಮ್ಮ ಕೈಯಲ್ಲಾದ ಎಲ್ಲ ಭದ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ.